ಯುದ್ಧ ತಡೆಯುವಲ್ಲಿ ಸುದೀಪ್ ಅವರು ಹಿನ್ನಡೆಯಾಗೋದ್ರ. ಫಸ್ಟ್ ಶೋ ಆದ ನಂತರದಲ್ಲಿ HD ಪ್ರಿಂಟ್ ಸಿಗ್ತಾ ಇದೆ. ಅದರಲ್ಲೂ ಕೂಡ ಅವರು ಹಾಕೊಂಡಿರ್ತಾರೆ ಇದು ಲೀಗಲಿ ಮಾಡ್ತಿರುವಂತಹ ಪೈರಸಿ ಅಂತೆ. ಅವರು 45 ಸಿನಿಮಾ ಕೂಡ ಟೆಲಿಗ್ರಾಮ್ ಅಲ್ಲಿ ಲಿಂಕ್ ಸಿಗ್ತಾ ಇದೆ. ಲಿಟರಲಿ ಅವರು ಗೋಗರ್ದ್ ಕೇಳ್ಕೊಳ್ತಾರೆ, ದಯವಿಟ್ಟು ನೀವು ಪೈರಸಿ ಮಾಡಬೇಡಿ, ಸಿನಿಮಾಗ್ ಥಿಯೇಟರ್ ಬಂದು ನೋಡಿ ಅಂತ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ, ನಾನು ಪಲ್ಲವಿ ಎನ್ ರಾಜ್. ನಿನ್ನೆ ಅದ್ಧೂರಿಯಾಗಿ ನಮ್ಮ ಕನ್ನಡ ಇಂಡಸ್ಟ್ರಿಯ ಎರಡು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾಗಳು ಮಾರ್ಕ್ ಹಾಗೆ 45 ಎರಡೂ ಸಿನಿಮಾಗಳು ಕೂಡ ಬಿಡುಗಡೆಯಾಗಿವೆ. ಎರಡೂ ಸಿನಿಮಾಕ್ಕೂ ಕೂಡ ಭರ್ಜರಿಯಾದಂತಹ ರಿಯಾಕ್ಷನ್ ಫೀಡ್ಬ್ಯಾಕ್ ಕೂಡ ಸಿಕ್ಕಿದೆ. ಅದ್ಧೂರಿಯಾಗಿ ರಿಲೀಸ್ ಆದಂತಹ ಸಿನಿಮಾಗಳು ನಿನ್ನೆ ಥಿಯೇಟರ್ನಲ್ಲಿ ಜನ ನೋಡಲಿಕ್ಕೆ ಒಂದು ರೀತಿ ಖುಷಿ ಆಗ್ತಾ ಇತ್ತು. ಆ ಮಟ್ಟಿಗೆ ಎರಡೂ ಸಿನಿಮಾಗಳು ಕೂಡ ಥಿಯೇಟರ್ನಲ್ಲಿ ಸದ್ದು ಮಾಡ್ತಾ ಇದೆ ಅಂತಾನೆ ಹೇಳಬಹುದು. ಒಂದು ಕಡೆ ಮಾರ್ಕು ಒಂದು ಮ್ಯಾಕ್ಸ್ ಆದ ನಂತರದಲ್ಲಿ 1 ವರ್ಷ ಆದ ನಂತರದಲ್ಲಿ ಬಂದಂತಹ ಸಿನಿಮಾ ಆಗಿತ್ತು. ಒಂದು ಕಡೆ ಶಿವಣ್ಣ, ರಾಜ್ ಬಿ ಶೆಟ್ಟಿ ಅವರು ಹಾಗೆ ಉಪೇಂದ್ರ ಅವರ ಸಿನಿಮಾ, ಅರ್ಜುನ್ ಜನ್ಯ ಅವರ ಡೈರೆಕ್ಷನ್ ಅಲ್ಲಿ ಬಂದಂತಹ ಸಿನಿಮಾ ಉತ್ತಮವಾದಂತಹ ಫೀಡ್ಬ್ಯಾಕ್ ಅನ್ನು ಕೂಡ ಸಿನಿಮಾ ಪಡ್ಕೊಳ್ತಾ ಇದೆ. ಹೀಗಿರುವಾಗಲೇ ಕಿಡಿಗೇಡಿಗಳು ಪೈರಸಿಯನ್ನ ಮಾಡ್ತಾ ಇದ್ದಾರೆ. ಇದು ನಮ್ಮ ಸ್ಯಾಂಡಲ್ವುಡ್ಗಲ್ಲ, ಇಡೀ ಸಿನಿಮಾ ಇಂಡಸ್ಟ್ರಿಗೆ ಅಂಟಿರುವಂತಹ ಭೂತ ಅಂತಾನೆ ಹೇಳ್ಬೋದು. ಈ ಪಿಡುಗನ್ನ ಹೋಗಿಸ್ಲಿಕ್ಕೆ ಸಾಧ್ಯನೇ ಇಲ್ವಾ? ಈ ಹಿಂದೆ ಒಂದೇ ಒಂದು ವಾರ ಆಯ್ತು, ಜಸ್ಟ್ ಒಂದು ವಾರದ ಹಿಂದೆ ಕಿಚ್ಚ ಸುದೀಪ್ ಅವರು ಒಂದು ಹೇಳಿಕೆ ಕೊಡ್ತಾರೆ. ಹುಬ್ಬಳ್ಳಿಯಲ್ಲಿ ಹೋಗಿರ್ತಾರೆ ಬಹಳ ವರ್ಷಗಳ ನಂತರ. ಅಲ್ಲಿ ಯುದ್ಧದ ಬಗ್ಗೆ ಮಾತಾಡ್ತಾರೆ. ಯಾವ ಯುದ್ಧ? ಪೈರಸಿ ಮಾಡುವವರ ವಿರುದ್ಧ ಯುದ್ಧ ಮಾಡಬೇಕು ನಾವು ಅನ್ನುವಂತಹ ದೃಷ್ಟಿಕೋನದಲ್ಲಿ ಸುದೀಪ್ ಅವರು ಮಾತಾಡ್ತಾರೆ. ಇಷ್ಟೆಲ್ಲ ಮಾತಾಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಜಟಾಪಟಿ ಆದ್ರೂ ಎಲ್ರೂ ಯಾರು ಕೂಡ ಪೈರಸಿಯ ಸಿನಿಮಾ ನೋಡಲ್ಲ ಅಂತ ಹೇಳಿದ್ರು ಯಾಕೆ ಸಿನಿಮಾವನ್ನ ಪೈರಸಿ ಮಾಡ್ತಾ ಇದ್ದೀರಾ? ಜಸ್ಟ್ ನೀವು ನಂಬಲ್ಲ, ಫಸ್ಟ್ ಶೋ ಆದ ನಂತರದಲ್ಲಿ HD ಪ್ರಿಂಟ್ ಸಿಗ್ತಾ ಇದೆ. ಹೇಗೆ ಇದೆಲ್ಲ ಸಾಧ್ಯ? ಯಾರ್ದಾದ್ರೂ ಕುಮ್ಮಕ್ಕಿದ್ಯಾ ಇದರ ಹಿಂದೆ? ಅದು ಕೂಡ ಗೊತ್ತಾಗ್ಬೇಕಲ್ವಾ. ಅಷ್ಟು ದೊಡ್ಡ ಸ್ಟಾರು ಅಷ್ಟು ಮನಸ್ಸಿಗೆ ಘಾಸಿ ಮಾಡಿಕೊಂಡು ಬೇಸರದಿಂದ ಮಾತಾಡ್ತಾರೆ ಪೈರಸಿ ವಿರುದ್ಧ ಅಂತಂದ್ರೆ ಎಷ್ಟರ ಮಟ್ಟಿಗೆ ಅದು ಪರಿಣಾಮ ಬಿದ್ದಿರ್ಬೇಕು ಅವರ ಸಿನಿಮಾಕ್ಕೆ ಅಂತ ಯಾರು ಕೂಡ ಯೋಚನೆ ಮಾಡೋದೇ ಇಲ್ವಾ ಇದ್ರ ಬಗ್ಗೆ? ಪೈರಸಿ 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 ಈ ಪೈರಸಿ ಅನ್ನುವಂತಹ ಭೂತವನ್ನ ನಾವು ಯಾವಾಗ ಹೋಗಲಾಡಿಸ್ತೀವಿ ಅವಾಗಲೇ ನಮ್ಮ ಕನ್ನಡದ ಸಿನಿಮಾಗಳು ಗೆಲ್ಲೋಕೆ ಸಾಧ್ಯ. ಈ ಹಿಂದೆ ಪೈರಸಿ ಬಗ್ಗೆ ಸುದೀಪ್ ಸರ್ ಸ್ಟೇಟ್ಮೆಂಟ್ ಕೊಡ್ತಾರೆ, ಸಾಕಷ್ಟು ಕಾಂಟ್ರವರ್ಸಿ ಆಗುತ್ತೆ ಆ ಸ್ಟೇಟ್ಮೆಂಟು. ಅದು ಎಲ್ಲಿವರೆಗೂ ಅಂದರೆ ಅಭಿಮಾನಿಗಳ ವಿರುದ್ಧವೇ ಜಗಳವಾಡುವ ಲೆವೆಲ್ಗೆ ಕಾಂಟ್ರವರ್ಸಿ ಕೂಡ ಕ್ರಿಯೇಟ್ ಆಗುತ್ತೆ. ಇದರ ಮಧ್ಯೆಯೂ ಕೂಡ ಪೈರಸಿ ಮಾಡುವಂಥದ್ದು ಅವಶ್ಯಕತೆ ಇತ್ತಾ? ಪೈರಸಿ ಯಾಕೆ ಮಾಡಬೇಕಿತ್ತು? ಜಸ್ಟ್ ಒಂದು ಶೋ ಆಗಿರುತ್ತೆ. ಆ ಶೋ ಆದ ನಂತರದಲ್ಲಿ ಫಸ್ಟ್ ಶೋ ಫ್ಯಾನ್ಸ್ ಶೋ ಏನಿದೆ ಆ ಶೋ ಆದ ನಂತರದಲ್ಲಿ HD ಪ್ರಿಂಟ್ ಸಿಗ್ತಾ ಇದೆ. ಲೆಕ್ಕ ಹಾಕಿ HD ಪ್ರಿಂಟ್ ಸಿಗ್ತಾ ಇದೆ ಅಂತಂದ್ರೆ ಯಾವ ಮಟ್ಟಿಗೆ ಇವರು ಪೈರಸಿ ಮಾಡ್ತಾ ಇದ್ದಾರೆ? ಇದರ ವಿರುದ್ಧ ಕ್ರಮ ಕೈಗೊಳ್ಳಲ್ವಾ ಇವಾಗ ಕಿಚ್ಚ ಸುದೀಪ್ ಅವರು ಅಂತ ನೀವು ಪ್ರಶ್ನೆ ಮಾಡಬಹುದು. ಅವರ ಕಿವಿಗೆ ಬಿದ್ರೆ ಆಬ್ವಿಯಸ್ಲಿ ಕ್ರಮವನ್ನ ಕೈಗೊಳ್ತಾರೆ. ಯಾಕಂದ್ರೆ ಈ ಹಿಂದೆ ಅವರು ಅದೇ ಜಸ್ಟ್ ಒಂದು ವಾರದ ಹಿಂದೆ ಅವರು ಹೇಳಿದ್ದಾರೆ, ಕಾನೂನಿನ ಮೂಲಕ ಯಾವ ರೀತಿಯಲ್ಲಿ ಕ್ರಮ ಕೈಗೊಳ್ಬೇಕು ಆ ರೀತಿಯಲ್ಲಿ ನಾನು ಕ್ರಮ ಕೈಗೊಳ್ತೀನಿ ಅಂತ ಹೇಳಿದ್ದಾರೆ. ಹೀಗಿರುವಾಗಲೂ ಕೂಡ ಈ ಪೈರಸಿ ಮಾಡುವವರಿಗೆ ಭಯನೇ ಇಲ್ವಾ? ಎಷ್ಟು ರಾಜಾರೋಷವಾಗಿ ಪೈರಸಿ ಲಿಂಕ್ಗಳನ್ನ ಹಾಕ್ತಾ ಇದ್ದಾರೆ ಟೆಲಿಗ್ರಾಮ್ ಅಲ್ಲಿ. ಅದರಲ್ಲೂ ಕೂಡ ಅವರು ಹಾಕೊಂಡಿರ್ತಾರೆ ಇದು ಲೀಗಲಿ ಮಾಡ್ತಿರುವಂತಹ ಪೈರಸಿ ಅಂತೆ. ಅವರು ಒಂದಷ್ಟು ಲಿಂಕ್ಸ್ಗಳಲ್ಲಿ ಇದ್ದಂಥದ್ದು. ಸೊ ಹೀಗೆ ಒಂದು ಸಿನಿಮಾ ಹಿಂದೆ ಎಷ್ಟು ಜನರ ಶ್ರಮ ಇರುತ್ತೆ, ಆ ಪರಿಶ್ರಮನ ಜಸ್ಟ್ ಒಂದು ಗಂಟೆ 1 ನಿಮಿಷದಲ್ಲಿ ಇವರೆಲ್ಲ ಅಳಿಸಾಕ್ತಾ ಇದ್ದಾರಲ್ವಾ ಪೈರಸಿ ಅನ್ನುವಂತಹ ಭೂತದಿಂದ. ಆ ಪೈರಸಿ ಮಾಡಿರುವಂತಹ ಸಿನಿಮಾವನ್ನ ಅದೆಷ್ಟು ಜನ ನೋಡಿದಾರೋ, ಈಗಾಗಲೇ ಅದೆಷ್ಟು ಜನ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೋ, ಅದೆಷ್ಟು ಜನ ಶೇರ್ ಮಾಡ್ಕೊಂಡಿದ್ದಾರೋ. ಎಷ್ಟು ಲಾಸ್ ಅಲ್ವಾ ಪ್ರೊಡ್ಯೂಸರ್ಗೆ? ಪ್ರೊಡ್ಯೂಸರ್ ಏನು ತನ್ನ ಹತ್ರ ಇರುವಂತಹ ಹಣದಿಂದ ಸಿನಿಮಾ ಮಾಡ್ತಾರಾ? ಅಲ್ಲ ಅಲ್ವಾ. ಯಾರ ಹತ್ರನೋ ಸಾಲ ಇಸ್ಕೊಂಡ್ ಬಂದಿರ್ತಾರೆ, ಸಾಲ ಸೂಲ ಮಾಡ್ಕೊಂಡು ಬಂದಿರ್ತಾರೆ, ಬಡ್ಡಿ ಕಟ್ತಾ ಇರ್ತಾರೆ. ಏನಕ್ಕೆ? ನಾವೇನೋ ಒಂದು ಕೊಡಬೇಕು ಸಮಾಜಕ್ಕೆ, ಅಥವಾ ಏನೋ ಸಂದೇಶ ಕೊಡಬೇಕು ಸಿನಿಮಾ ಮುಖೇನ, ಅಥವಾ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಏನಾದ್ರೂ ಒಂದು ಮಾಡಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಅವ್ರು ಮಾಡಿರ್ತಾರೆ. ನೀವು ಪೈರಸಿ ಯಾಕ್ರಿ ಸ್ವಾಮಿ ಮಾಡ್ತೀರಾ? ಸೊ ಇದನ್ನ ಪ್ರಶ್ನೆ ಮಾಡಿದವರ ವಿರುದ್ಧವೂ ಕೂಡ ಮಾತಾಡುವಂಥದ್ದು ಒಂದಷ್ಟು ನೋಡಿರ್ತೀವಿ. ಸೊ ಹೀಗಾಗಿ ಬರೀ ಮಾರ್ಕ್ ಸಿನಿಮಾ ಮಾತ್ರ ಅಲ್ಲ, 45 ಸಿನಿಮಾಗೂ ಕೂಡ ಪೈರಸಿ ಭೂತ ಕಾಡ್ತಾ ಇದೆ. ಈಗ ತಾನೇ ನಾವು ಒಂದು ಪ್ರೆಸ್ ಮೀಟ್ ಅನ್ನ ಮುಗಿಸ್ಕೊಂಡು ಬಂದಿದ್ವಿ. ಆ ಪ್ರೆಸ್ ಮೀಟ್ ಅಲ್ಲಿ 45 ಪ್ರೊಡ್ಯೂಸರ್ ರಮೇಶ್ ರೆಡ್ಡಿ ಅವರು ಒಂದಷ್ಟು ವಿಚಾರಗಳನ್ನ ಹೇಳ್ತಾರೆ. ಅವರಿಗೂ ಕೂಡ ಈ ಪೈರಸಿ ಭೂತ ಕಾಡ್ತಾ ಇದೆ. ಅವರ ಸಿನಿಮಾಕ್ಕೂ ಕೂಡ ನೀವು ನೋಡಿರಬಹುದು 45 ಸಿನಿಮಾ ಕೂಡ ಟೆಲಿಗ್ರಾಮ್ ಅಲ್ಲಿ ಲಿಂಕ್ ಸಿಗ್ತಾ ಇದೆ. ಏನಾಗ್ತಾ ಇದೆ? ಪೈರಸಿ ಮಾಡೋರಿಗೆ ತಿಳುವಳಿಕೆ ಇಲ್ವಾ ಅನ್ನುವಂಥದ್ದು ಕೂಡ ಅದ್ರ ಬಗ್ಗೆ ಕೂಡ ಅವರು ಮಾತಾಡ್ತಾರೆ. ಸೊ ಅವ್ರು ಮಾತಾಡ್ಬೇಕಾದ್ರೆ ಹೇಳ್ತಾರೆ, ಬಹಳ ಕಷ್ಟಪಟ್ಟು ಸಿನಿಮಾ ನೋಡಿದ್ರಿವಪ್ಪ, ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ
ಎರಡು ಮೂರು ವರ್ಷದಿಂದ ಸಿನಿಮಾ ಮಾಡಿರ್ತೀವಿ, ಅದ್ರಲ್ಲಿ ಎಷ್ಟು ಜನ ಕಷ್ಟಪಟ್ಟಿರ್ತಾರೆ, ಡೈರೆಕ್ಟರ್ ಆಗಿರಬಹುದು, ಕೋ ಆರ್ಟಿಸ್ಟ್ಗಳಾಗಿರಬಹುದು, ಆರ್ಟಿಸ್ಟ್ಗಳಾಗಿರಬಹುದು, ಆ ಸೆಟ್ಟಲ್ಲಿ ಬಿಸಿಲಲ್ಲಿ ಒದಾಡ್ಕೊಂಡು ಅಷ್ಟೊಂದು ಕೋಟಿ ಹಾಕಿ ಸಿನಿಮಾ ಯಾಕೆ ಮಾಡ್ತೀವಿ ನೀವು ಜಸ್ಟ್ 1 ಸೆಕೆಂಡಲ್ಲಿ ಪೈರಸಿ ಮಾಡ್ತೀರಾ, ಅದರಿಂದ ನಮಗೆ ಎಷ್ಟು ಕಷ್ಟ ಆಗುತ್ತೆ ಅನ್ನೋದನ್ನ ಅವರು ಎಳೆಯಾಗಿ ಅಲ್ಲಿ ವಿವರಿಸ್ತಾರೆ. ಅವರು ಲಿಟ್ರಲಿ ಅವರು ಗೋಗರ್ದು ಕೇಳ್ಕೊಳ್ತಾರೆ, ದಯವಿಟ್ಟು ನೀವು ಪೈರಸಿ ಮಾಡಬೇಡಿ, ಸಿನಿಮಾಗೆ ಥಿಯೇಟರ್ ಬಂದು ನೋಡಿ ಅಂತ. ಅಂದರೆ ಒಬ್ಬ ಪ್ರೊಡ್ಯೂಸರು ಸಿನಿಮಾ ಮಾಡಿದ್ದಲ್ದೆ ಇಷ್ಟೆಲ್ಲ ಅನ್ನಿಸ್ಕೋಬೇಕಾ ಅವರು, ಇಷ್ಟೆಲ್ಲ ಗೋಗರಿಬೇಕಾ ಅವರು ಅನ್ನೋದು ಇಲ್ಲಿ ಪ್ರಶ್ನೆ ಆಗುತ್ತೆ. ಸೊ ಈ ಹಿಂದೆ ಅಂದರೆ 1 ವಾರದ ಹಿಂದೆ ಸುದೀಪ್ ಸರ್ ಹೇಳಿ ಯುದ್ಧದ ಬಗ್ಗೆ ಮಾತಾಡ್ತಾರಲ್ವಾ, ಪೈರಸಿ ಆಗ್ತಾ ಇರೋದು ಅವರ ಕಿವಿಗೆ ಬಿದ್ದಿದ್ರೆ ಅವರು ಇದ್ರ ಬಗ್ಗೆ ಮಾತಾಡ್ಬೋದಲ್ವಾ ಅನ್ನುವಂತಹ ಚರ್ಚೆ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಜೋರಾಗಿದೆ. ಯಾಕೆ ಮಾತಾಡ್ತಾ ಇಲ್ಲ? ಇದೇ ವಿಚಾರದ ಬಗ್ಗೆ ಹುಬ್ಬಳ್ಳಿಯಲ್ಲಿ ಕಿಚ್ಚ ಸುದೀಪ್ ಅವರು ಮಾತಾಡಿದ್ರೆ, ಈಗ ಪೈರಸಿ ಆಗ್ತಾ ಇದೆ, ಲಿಂಕ್ಸ್ ಓಡಾಡ್ತಾ ಇದೆ, ಸ್ಕ್ರೀನ್ ಶಾಟ್ಗಳು ಓಡಾಡ್ತಾ ಇದೆ, ಇದು ತಮ್ಮ ಗಮನಕ್ಕೆ ಬಂದಿದ್ರೆ ಅವ್ರು ಯಾಕೆ ಮಾತಾಡ್ತಾ ಇಲ್ಲ? ಹಿನ್ನಡೆಯಾಗೋದ್ರ, ಯುದ್ಧ ತಡೆಯುವಲ್ಲಿ ಸುದೀಪ್ ಅವರು ಹಿನ್ನಡೆಯಾಗೋದ್ರ ಅನ್ನೋ ರೀತಿಯಲ್ಲೂ ಕೂಡ ಸದ್ಯಕ್ಕೆ ಪ್ರಶ್ನೆ ಹರಿದಾಡ್ತಾ ಇರೋದು. ಸೊ ಪೈರಸಿ ಮಾಡುವವರಾಗಿರಬಹುದು ಅಥವಾ ಪೈರಸಿ ಸಿನಿಮಾವನ್ನ ನೋಡುವವರಾಗಿರಬಹುದು, ಡೌನ್ಲೋಡ್ ಮಾಡಿ ಇಟ್ಕೊಂಡವರಾಗಿರಬಹುದು, ಸೊ ತಾವೆಲ್ಲರೂ ಕೂಡ ಪೈರಸಿಯನ್ನ ಆದಷ್ಟು ಅವಾಯ್ಡ್ ಮಾಡಬೇಕು. ನಾವೆಲ್ಲರೂ ಕೂಡ, ಬಿಕಾಸ್ ಬಹಳ ಕಷ್ಟಪಟ್ಟು ಒಂದು ಸಿನಿಮಾವನ್ನ ಮಾಡ್ತಾರೆ, ಒಂದು ಸಿನಿಮಾವನ್ನ ತೆಗಿತಾರೆ, ಅದಷ್ಟು ಹೇಳಿದಷ್ಟು ಈಸಿ ಕೆಲಸವಂತೂ ಅಲ್ವೇ ಅಲ್ಲ. ಸೊ ಹೀಗಿರುವಾಗ ನೀವು ಪೈರಸಿ ಮಾಡಿದ್ರೆ ಆ ಪ್ರೊಡ್ಯೂಸರ್ ಕತೆ ಏನಾಗಬೇಕು ಒಂದು ಬಾರಿ ಯೋಚನೆ ಮಾಡಿದ್ರೆ, ಸೊ ಸದ್ಯಕ್ಕೆ ಇದಕ್ಕೆಲ್ಲ ಫುಲ್ ಸ್ಟಾಪ್ ಸಿಗುತ್ತೆ ಅಂತ ಕಾಣುತ್ತೆ. ಸೊ ಈ ಪೈರಸಿ ಅನ್ನುವಂತಹ ಒಂದು ಪಿಡುಗನ್ನ ಹೋಗಿಸ್ಲಿಕ್ಕೆ ಸಾಧ್ಯನೇ ಇಲ್ವಾ ಅನ್ನುವಂಥದ್ದು. ಸೊ ಈ ಪೈರಸಿ ಅನ್ನೋದು ಒಂದು ನೆಟ್ವರ್ಕ್ಗಳ ಮೂಲಕ ನಡೆಯುವಂತಹ ಕೆಲಸವಾಗಿದೆ. ಇಲ್ಲಿ ಯಾರೋ ಕುತ್ಕೊಂಡು ವಿಡಿಯೋ ಮಾಡ್ಕೊತಾರೋ ಅಥವಾ ಮತ್ತೊಂದೇನೋ ಮಾಡ್ಕೊತಾರೆ, ಅದು ಬೇರೆ ಯಾವುದೋ ರಾಜ್ಯದಲ್ಲಿ ಕುತ್ಕೊಂಡು ಅವ್ರು ಇನ್ನೊಂದೆಲ್ಲೋ ಅಪ್ಲೋಡ್ ಮಾಡೋದು, ಲಿಂಕ್ ಕಳಿಸೋದು, ಅಥವಾ ಬೇರೆ ದೇಶದಲ್ಲೆಲ್ಲೋ ಕುತ್ಕೊಂಡು ಆ ನೆಟ್ವರ್ಕ್ ಮೂಲಕ ಆಗುವಂತಹ ಕೆಲಸ. ಆದ್ದರಿಂದ ಸದ್ಯಕ್ಕೆ ಯಾರು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕಂಡುಹಿಡಿಯೋದು ಬಹಳ ಕಷ್ಟವಾಗುತ್ತೆ. ಇದಕ್ಕಿರುವಂತಹ ಒಂದೇ ಸೊಲ್ಯೂಷನ್ ಏನಪ್ಪಾ ಅಂತಂದ್ರೆ, ನಮ್ಮ ಕನ್ನಡದ ಸಿನಿಮಾಗಳನ್ನ ನಾವು ಥಿಯೇಟರ್ನಲ್ಲಿ ಬಂದು ನೋಡಿ ಆ ಪೈರಸಿಯನ್ನ ಆದಷ್ಟು ಅವಾಯ್ಡ್ ಮಾಡಬೇಕು. ಸೊ ಇದನ್ನ ಹೇಳ್ತಾ ಈ ಒಂದು ಸೆಗ್ಮೆಂಟ್ನ ಮುಗಿಸ್ತಾ ಇದ್ದೀನಿ. ನಮ್ಮ ಕನ್ನಡದ ಸಿನಿಮಾಗಳನ್ನ ಥಿಯೇಟರ್ನಲ್ಲೇ ಬಂದು ನೋಡಿ ಅಂತ ಹೇಳ್ತಾ ಈ ಸೆಗ್ಮೆಂಟ್ ಅನ್ನ ಮುಗಿಸ್ತಾ ಇದ್ದೀನಿ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.